ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಸಪ್ತಮೋऽಧ್ಯಾಯಃ. ಜ್ಞಾನವಿಜ್ಞಾನಯೋಗಃ. दैवी हेषा गुणमयी मम माया दुरत्यया. मामेव ये प्रपद्यन्ते ಮಾಯಾಮೇತಾಂ ತರಂತಿ ತೇ. ತ್ರಿಗುಣ ರೂಪಿಯಾದ ನನ್ನ ಈ ದೈವಿ ಮಾಯೆಯನ್ನು ದಾಟುವುದು ಬಹಳ ಕಷ್ಟ. ನನಗೆ ಶರಣಾಗತರಾದವರು ಮಾತ್ರ ಈ ಮಾಯೆಯನ್ನು ದಾಟಬಲ್ಲರು. ಕರ್ಮ ಕಾರಣಕ್ಕಾಗಿ ಬಂದ ಜೀವಿ ಗುಣಗಳನ್ನು ಬೆಳೆಸಿಕೊಂಡು ಗುಣದ ಸ್ವಭಾವದಿಂದ ಅಹಂಕಾರ ಹೆಚ್ಚಾಗಿ ಜಗನ್ನಿಯಾಮಕನನ್ನು ಮರೆತು ಕರ್ಮದ ಸಾಲ ಹೆಚ್ಚಿಸಿಕೊಂಡು ಜನ್ಮ ಜನ್ಮಾಂತರಗಳ ಸುಳಿಯಲ್ಲಿ ಸಿಲುಕುತ್ತಾನೆ. ಒಮ್ಮೆ ಯಾವುದೇ ಗುಣವನ್ನು ಅಪ್ಪಿಕೊಂಡು ಒಪ್ಪಿಕೊಂಡರೆ ಆ ಗುಣವೇ ತಾನು ಎಂಬ ಅಹಂಕಾರ ಹೆಚ್ಚಾಗಿ ತನ್ನೊಳಗಿನ ದೈವತ್ವವನ್ನು ಮರೆತು ಜೀವಿಸುವ ಜೀವಿ ಈ ಗುಣದಿಂದ ಹೊರಬರಲಾರದೆ ಅದರಲ್ಲೇ ಸಂತೋಷ ಪಡುತ್ತಾನೆ. ವರಾಹ ರೂಪ ತಾಳಿದ ಭಗವಂತ ಆನಂದದಿಂದ ಕೊಚ್ಚೆಯಲ್ಲಿ ಬಿದ್ದು ಮೈ ಮರೆತಂತೆ ಈ ಜೀವಿ ಕೂಡ ಕೂಪಮಂಡೂಕನಂತೆ ತನ್ನ ಪ್ರಪಂಚದಲ್ಲೇ ಬಿದ್ದು ಹೊರಳಾಡುತ್ತಾನೆ. ಇಂದಿನ ದಿನಮಾನದಲ್ಲಿ ಯಾವುದೇ ಆಧಾರವಿಲ್ಲದ ಕೇವಲ ಸಂಪ್ರದಾಯವಾದಿಗಳಿಂದ ಸೃಷ್ಟಿಯಾದ ಅಸ್ಪೃಶ್ಯತೆಯನ್ನು ವೈಭವೀಕರಿಸಿ ಅದರಿಂದ ಲಾಭ ಪಡೆಯಲು ಯತ್ನಿಸುವ ನಾಯಕರುಗಳ ಮನೆ ಸುತ್ತುವ ಬದಲು ಗುಣ ಪರಿವರ್ತನೆ ಮಾಡಿಕೊಂಡು ಇದರ ಆಧಾರದಲ್ಲಿ ಜ್ಞಾನವಂತರಾಗಿ ಉತ್ತಮ ಸಮಾಜ ನಿರ್ಮಾಣ ಮಾಡಬಹುದು. ಕಾರ್ಯಕಾರಣಕ್ಕಾಗಿ ಸತ್ವ ರಜ ತಮ ಗುಣ ಬೆಳೆಸಿಕೊಂಡರೂ ಜೀವನಕ್ಕಾಗಿ ಸತ್ವಗುಣ ಬೆಳೆಸಿಕೊಂಡು ಸಮಾಜದಲ್ಲಿ ಎಲ್ಲರೂ ಒಂದಾದರೆ ಪ್ರಪಂಚ ನಿಮಿಷದಲ್ಲಿ ಬದಲಾಗಬಹುದು. ಆದರೆ ತಮ್ಮ ಗುಣದಲ್ಲೇ ಮೈಮರೆತು ಅದನ್ನು ಮೀರಿ ಬೆಳೆಯಲಾರದೆ ಆ ಗುಣದ ಕಾರಣದಿಂದ ತನ್ನನ್ನು ತಾನೇ ಕಟ್ಟಿಹಾಕಿಕೊಂಡು ಅನಾಯಾಸವಾಗಿ ಬರುವ ದ್ರವ್ಯಗಳಿಗೆ ತೃಪ್ತಿಪಟ್ಟುಕೊಂಡು ತನ್ನ ಅವನತಿಗೆ ಇತರರನ್ನು ಹಳೆಯುತ್ತಾ ಆತ್ಮೋನ್ನತಿ ಮಾಡಿಕೊಳ್ಳಲಾಗದೆ ಗಂಜಿಯಲ್ಲಿ ಬಿದ್ದ ನೊಣದಂತೆ ಒದ್ದಾಡುತ್ತಾನೆ. ಈ ಮೂರು ಗುಣಗಳಲ್ಲಿ ಯಾವುದನ್ನಾದರೂ ಒಪ್ಪಿಕೊಂಡು ಅಜ್ಞಾನದಿಂದ ಆ ಗುಣವೇ ನಾನು ಎಂಬ ಅಹಂಕಾರದಿಂದ ಮೆರೆಯುತ್ತಾ ನಾನು ನನ್ನದು ಎನ್ನುತ್ತಾ ಭಗವಂತನನ್ನೇ ಪ್ರಶ್ನಿಸುವ ಜೀವಿ ದುರಹಂಕಾರದಿಂದ ಭಗವಂತನನ್ನೇ ಮರೆಯುತ್ತಾನೆ. ಅಂತಹವರು ಈ ಮಾಯೆಯಿಂದ ಹೊರಬರಲಾರದೆ ಅದರಲ್ಲೇ ಅತ್ತ ಬದುಕಲೂ ಆಗದೆ ಇತ್ತ ಸಾಯಲೂ ಆಗದೆ ಸದಾ ಸಮಸ್ಯೆಯ ಸುಳಿಯಲ್ಲೇ ಬದುಕುತ್ತಾರೆ. ಈ ಮೂರು ಗುಣಗಳನ್ನು ಮೀರಿ ಸುಂದರ ಜೀವನದೊಂದಿಗೆ ಇಹ ಹಾಗೂ ಪರಗಳೆರಡರಲ್ಲೂ ಆನಂದ ಅನುಭವಿಸಲು ಸುಲಭವಾದ ದಾರಿ ಎಂದರೆ ಭಗವಂತನಿಗೆ ಶರಣಾಗಿ ಮಾಡುವ ಪ್ರತಿ ಕ್ರಿಯೆಗಳನ್ನು ಆತನಿಗೆ ಅರ್ಪಿಸಿ ಸದಾ ಭಗವಂತನ ಧ್ಯಾನದಲ್ಲೇ ಇರುವುದಾಗಿದೆ. ಹರಿ ಓಂ.